ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರೇನೀಗ ತನಿಖೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಬೆನ್ನಲ್ಲೇ ಮುಂದಿನ ಪ್ರಕ್ರಿಯೆಗಳು ಹೇಗಾಗುತ್ತೆ, ಕಾನೂನು ಸಮರ ಹೇಗೆ ಸಾಗುತ್ತೆ, ಕಾನೂನಿನ ಪ್ರಕ್ರಿಯೆಗಳ ಬಗ್ಗೆ ಡೀಟೇಲ್ ಅನ್ನ ಕೊಡ್ತಾ ಹೋಗ್ತೀವಿ. ಕೋರ್ಟ್ಗೆ ಪೂರ್ವಾನುಮತಿ ದಾಖಲೆಯನ್ನ ದೂರುದಾರರು ಸಲ್ಲಿಸಿದ್ದಾರೆ. ಏನದು ಪೂರ್ವಾನುಮತಿ? ಈಗ ರಾಜ್ಯಪಾಲರೇನು ಕೊಟ್ಟಿದಾರಲ್ಲ ಅನುಮತಿಯನ್ನ, ತನಿಖೆಗೆ ಪೂರ್ವಾನುಮತಿಯನ್ನ ರಾಜ್ಯಪಾಲರನ್ನು ತಗೊಂಡು ಬಂದಿದ್ದೀವಿ ಅಂತ ಆ ದಾಖಲೆಯನ್ನ ಸಲ್ಲಿಕೆ ಮಾಡ್ತಾರೆ. ಪೂರ್ವಾನುಮತಿ ದಾಖಲೆ ಸಲ್ಲಿಕೆಯಾದಲ್ಲಿ ಆಗ ತನಿಖೆಗೆ ಆದೇಶವನ್ನ ಕೋರ್ಟ್ ಕೊಡಬೇಕು. ಆಗಸ್ಟ್ 20ಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿಯ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಕೋರ್ಟ್ ಮೆಟ್ಟಿಲೇರಿದ್ರು ಸ್ನೇಹಮಯಿ ಕೃಷ್ಣ ಅವರು ತನಿಖೆಗೆ ಅವಕಾಶವನ್ನ ಕೊಡಬೇಕು ಸಿಎಂ ವಿರುದ್ಧ ಅಂತ. ಇವತ್ತು ಕೋರ್ಟ್ಗೆ ಪೂರ್ವಾನುಮತಿ ಸಲ್ಲಿಸಿದ್ರೆ ಮಂಗಳವಾರ ಆದೇಶ ಬರೋ ಸಾಧ್ಯತೆ ಇದೆ. ಒಂದೊಮ್ಮೆ ತನಿಖೆಗೇನಾದ್ರೂ ಕೋರ್ಟ್ನಿಂದ ಆದೇಶ ಸಿಕ್ಕಲ್ಲಿ ತಕ್ಷಣವೇ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಈ ಪ್ರಕರಣದಲ್ಲಿ ಇದು ಮೊದಲನೇ ಪ್ರಕ್ರಿಯೆ ಆಗುವಂಥದ್ದು. ಮೂರು ದೂರು ಸಲ್ಲಿಕೆಯಾಗಿರುವಂಥದ್ದು ಸಿಎಂ ವಿರುದ್ಧ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅನ್ನೋದನ್ನ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಹಳ ಕುತೂಹಲ ಮೂಡಿಸ್ತಾ ಇದೆ ಈ ಪ್ರಕರಣ. ಕಾನೂನು ಪ್ರಕ್ರಿಯೆಗಳು ಹೇಗೆ ಸಾಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಗಳು ಬೇಕಿದೆ. ಈಗ ಪೂರ್ವಾನುಮತಿ ಈಗ ಸಿಕ್ಕಿದೆ ರಾಜ್ಯಪಾಲರಿಂದ, ಈಗ ಅದನ್ನ ಕೋರ್ಟ್ಗೆ ಅದನ್ನ ಸಲ್ಲಿಕೆ ಮಾಡಬೇಕಾಗತ್ತಾ ದೂರುದಾರರು? ಮುಂದಿನ ಹಂತಗಳು ಹೇಗೆ ಸಾಗ್ತಾ ಹೋಗುತ್ತೆ ಈ ಪ್ರಾಸಿಕ್ಯೂಷನ್ ಪ್ರಕರಣದಲ್ಲಿ? ಖಂಡಿತ ಪ್ರತಿಮಾ, ಅಂದ್ರೇನು ಸಿದ್ದರಾಮಯ್ಯ ಅವರು ಮೂಡ ಸೈಟ್ ಹಂಚಿಕೆ ಪ್ರಕರಣದಲ್ಲಿ ಅವರ ಕುಟುಂಬಕ್ಕೆ ಅವರ ಪತ್ನಿಗೆ 14 ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ. ಅಕ್ರಮ ಸಂಬಂಧಪಟ್ಟಂತೆ ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಅವರ ವಿರುದ್ಧ ಕ್ರಮ ಆಗಬೇಕು, ಎಫ್ಐಆರ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ 3 ಅರ್ಜಿದಾರರಿಗೆ ಏನು ಕೋರ್ಟ್ ಮೆಟ್ಲೇರುವಂತದ್ದು. ಇಬ್ಬರು PCR ನ ಹಾಕಿದ್ದಾರೆ. ಒಬ್ರು ಪ್ರದೀಪ್ ಕುಮಾರ್ ಕೇವಲ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಪಡ್ಕೊಂಡಿದ್ದಾರೆ. ಅವ್ರು ನೇರವಾಗಿ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ದಾಖಲಿಸಬಹುದು ಅಥವಾ ಅವರು ಕೂಡ PCR ನ ಹಾಕುವಂತ ಸಾಧ್ಯತೆಗಳಿರುವಂತದ್ದು. ಈಗ ಸದ್ಯಕ್ಕೆ 2 ಖಾಸಗಿ ದೂರುಗಳು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ಮುಂದೆ ಇರುವಂತಹದ್ದು. ಈಗ ಕಳೆದ ವಾರ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಕೂಡ ಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತ ಫ್ಯಾಕ್ಟ್ಸ್ ಗಳನ್ನ, ಅಂದ್ರೆ ಏನೆಲ್ಲ ನಡೆದಿದೆ, ಏನು ಅಕ್ರಮ ಆಗಿದೆ, ಯಾವ ರೀತಿ ಅಧಿಕಾರ ಇಲ್ಲದವರು ಮಾರಾಟ ಮಾಡಿದ್ದಾರೆ, ಈ ರೀತಿ ಸೈಟ್ ನ ಪಡ್ಕೊಂಡಿರುವಂತ ಅಕ್ರಮ ಎಲ್ಲವನ್ನು ಕೂಡ ಕೋರ್ಟ್ ಗಮನಕ್ಕೆ ತರುವಂತ ಕೆಲಸಗಳಾಯ್ತು. ಆ ಸಂದರ್ಭದಲ್ಲಿ ಇವರಿಗೆ ಸಿಎಂ ಆಗಿರೋದ್ರಿಂದ ಅವರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಇದೆಯಾ ಅನ್ನುವಂತ ಪ್ರಶ್ನೆಯನ್ನ ಕೇಳಿದ್ರು. ಆದ್ರೆ ಆ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿರುವಂತದ್ದು. ಇವತ್ತು ಸ್ನೇಹಮಯಿ ಕೃಷ್ಣ ಪರ ವಕೀಲರು ಕೋರ್ಟ್ ಮುಂದೆ ಹಾಜರಾಗಿ ಅವರಿಗೆ ಏನು ಪ್ರಾಸಿಕ್ಯೂಷನ್ ಅನುಮತಿ ಏನ್ ಸಿಕ್ಕಿದೆ ಅನುಮತಿಯ ಒಂದು ಪ್ರತಿಯನ್ನ ಸಲ್ಲಿಸುವವರಿದ್ದಾರೆ. ಮತ್ತೆ 21ನೇ ತಾರೀಕು ಅಂದ್ರೆ ಬುಧವಾರ TJ ಅಬ್ರಾಮ್ ಅವರ ಅರ್ಜಿ ವಿಚಾರಣೆ ಇರೋದ್ರಿಂದ ಅವರು ಕೂಡ ಈ ಒಂದು ಪ್ರಾಸಿಕ್ಯೂಷನ್ ಅನುಮತಿಯನ್ನ ಬುಧವಾರ ಸಲ್ಲಿಸುವಂತ ಸಾಧ್ಯತೆಗಳಿರುವಂತದ್ದು. ಸೊ ಈಗಿರುವಂತ ಪ್ರಶ್ನೆ ಏನಂದ್ರೆ, ಅರ್ಜಿದಾರರು ಕೇಳ್ತಾ ಇರುವಂತದ್ದು ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಮತ್ತೆ ಅವರ ಕುಟುಂಬದವರ ವಿರುದ್ಧ ಇದಕ್ಕೆ ಯಾರು ಸಪೋರ್ಟ್ ಮಾಡಿದ್ರು ಅವ್ರ ವಿರುದ್ಧ ಎಫ್ಐಆರ್ ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸಬೇಕು ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಕೋರ್ಟ್ ಆದೇಶವನ್ನು ಮಾಡುವಂತ ಸಾಧ್ಯತೆಗಳಿರುವಂತಹದ್ದು. ಆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ, ಅವರ ಏನು ಬಾಮೈದಾಗ್ಲಿ ಅಥವಾ ಜಮೀನು ಮಾರದವನು ಮತ್ತೆ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗಿರುವಂತ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಾಗುವಂತದ್ದು, ತನಿಖೆ ಶುರುವಾಗುವಂತದ್ದು ಒಂದ್ ಕಡೆ ನಡೀತದೆ. ಮತ್ತೊಂದ್ ಕಡೆ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸುವ ಮೂಲಕ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿ ಏನಿದೆ, ಪೂರ್ವಾನುಮತಿ, ಅದು ಕಾನೂನು ವಿರುದ್ಧವಾಗಿದೆ. ಯಾವ್ದ್ರಿಂದ ಕೇಂದ್ರ ಸರ್ಕಾರ ಹೊರಡಿಸಿರುವಂತಹ SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿವ್ ಪೋರ್ಷನ್ಸ್ ಏನಿದೆ 2021 ನಲ್ಲಿ ಹೊರಡಿಸಿರುವಂತದ್ದು, ಅದನ್ನ ಫಾಲೋ ಮಾಡಿಲ್ಲ. ಇಲ್ಲಿ ಯಾವುದೇ ಪೊಲೀಸ್ ಅಧಿಕಾರಿಗಳಿಗೆ ಮಾತ್ರ ಈ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಡ್ಬೇಕಾಗಿರುವಂತಹದ್ದು. ಮತ್ತೆ ಇಲ್ಲಿ ಕೆಲವೊಂದಷ್ಟು SOP ಇರುವಂತಹ ಒಂದಷ್ಟು ಕ್ರಮಗಳನ್ನ ಇಲ್ಲಿ ಪಾಲನೆ ಮಾಡಿಲ್ಲ. ಹಾಗಾಗಿ ರಾಜ್ಯಪಾಲರು ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್ ಅನುಮತಿಯೇ ಕಾನೂನು ಬಾಹಿರ ಆಗಿದೆ. ಎಲ್ಲೇ ಒಂದ್ ಕಡೆ ಬಿಜೆಪಿಯ ಕೇಂದ್ರ ಸರ್ಕಾರದ ಒಂದು ಅಣತಿಯ ಮೇರೆಗೆ ಕೊಟ್ಟಿರುವಂತದ್ದು. ಹಾಗಾಗಿ ಇದನ್ನ ರದ್ದು ಮಾಡಬೇಕು ಅಂತ ಹೇಳಿ ಒಂದ್ ಕಡೆ ಇವತ್ತು ಹೈಕೋರ್ಟ್ ಮೆಟ್ಲೇರುವಂತಹ ಸಾಧ್ಯತೆಗಳಿರುವಂತದ್ದು. ಇವತ್ತೇ ವಿಚಾರಣೆಗೆ ಬರಬೇಕು, ಇವತ್ತೇ ಒಂದು ಮಧ್ಯಂತರ ಆದೇಶವನ್ನು ಪಡ್ಕೊಳ್ಬೇಕು ನಿಟ್ಟಿನಲ್ಲಿ ಕೂಡ ಸಿಎಂ ಕಡೆ ಪರ ವಕೀಲರು ಒಂದಷ್ಟು ಪ್ರಯತ್ನವನ್ನ ಮಾಡುವಂತದ್ದು. ಮತ್ತೆ ಅದಕ್ಕೂ ಕೌಂಟರ್ ಆಗಿ ಚೆಕ್ಮೇಟ್ ನಿಂತಿದ್ದಾರೆ ಯಾರು ದೂರುದಾರರು. ಏನಂದ್ರೆ ಅದಕ್ಕೆ ಕೇವೇಟ್ ಹಾಕುವ ಮೂಲಕ ತಮ್ಮ ವಾದವನ್ನು ಆಲಿಸದೆ ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯ ಅವರು ಸಲ್ಲಿಸುವಂತಹ ಅರ್ಜಿಗೆ ವಾದ ಮಧ್ಯಂತರ ತಡೆ ಕೊಡುವಂತದ್ದಾಗ್ಲಿ ಆದೇಶವನ್ನ ಮಾಡಬಾರದು ಅನ್ನುವಂತ ಕೇವೇಟ್ ಅನ್ನು ಕೂಡ ಈಗಾಗಲೇ ಪ್ರದೀಪ್ ಕುಮಾರ್ ಸಲ್ಲಿಸಿದ್ದಾರೆ. ಇನ್ನುಳಿದ ಇಬ್ಬರು ದೂರುದಾರರು ಕೂಡ ಇವತ್ತು ಕೇಳ್ವೆಟ್ಟನ್ನ ಸಲ್ಲಿಸುವಂತ ಸಾಧ್ಯತೆಗಳಿರುವಂತದ್ದು. ಹಾಗಾಗಿ ಇವತ್ತು ಒಂದಷ್ಟು ಕಾನೂನಾತ್ಮಕವಾಗಿ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆ. ರಮೇಶ್, ಹಾಗೇನೆ ಕಾಂಗ್ರೆಸ್ ಒಂದಿಷ್ಟು ಟೆಕ್ನಿಕಲ್ ಆಗಿ ಮಾತನಾಡ್ತಾ ಇದೆ. ಸಂವಿಧಾನದ ಸೆಕ್ಷನ್ 163 ಉಲ್ಲಂಘನೆ ಆಗಿದೆ. ತನಿಖೆಗೆ ಅನುಮತಿ ನೀಡಿದಂತ ಪತ್ರದಲ್ಲಿ ಬೇರೆ ಪ್ರಕರಣಗಳ ಆಯ್ದ ಭಾಗಗಳನ್ನು ಮಾತ್ರ ಉಲ್ಲೇಖ ಮಾಡಿದ್ದಾರೆ ರಾಜ್ಯಪಾಲರು. ಜೊತೆಗೆ ಈ ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಸೆಕ್ಷನ್ 17A ಇದೆಯಲ್ಲ, ಅದನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿದ್ದಾರೆ ಅಂತ. ಈ 17A ಹೇಳೋದೇನು? ಉಲ್ಲಂಘನೆ ಮಾಡಿದ್ರೆ ಯಾವ ಅಂಶ ಉಲ್ಲಂಘನೆ ಆಗಿದೆ ರಾಜ್ಯಪಾಲರಿಂದ?
ಅರುಣ್, ಅಂದ್ರೆ ಏನು ಕಾಂಗ್ರೆಸ್ ಈಗ ಹೇಳ್ತಾ ಇರುವಂತದ್ದು ರಾಜ್ಯಪಾಲರು ನೀಡಿರುವಂತ ಪೂರ್ವಾನುಮತಿ ಇದೆ, ಅದು ಕಾನೂನು ವಿರುದ್ಧವಾಗಿದೆ ಅನ್ನುವಂಥದ್ದು. ಅದರಲ್ಲಿ ಕೂಡ 17A ಪ್ರೀತಿ ಆಕ್ಟ್ ಅಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿ ಕೊಟ್ಟಿರುವಂತದ್ದು. ಅಂದ್ರೆ ಯಾವುದೇ ಒಬ್ಬ ಪಬ್ಲಿಕ್ ಸರ್ವೆಂಟು ತಮ್ಮ ಅಧಿಕಾರವನ್ನ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರದ ಅಂದ್ರೆ ಸಮಯದಲ್ಲಿ ಯಾವ್ದಾದ್ರು ಆರ್ಡರ್ಗಳನ್ನ ಪಾಸ್ ಮಾಡಿದ್ರೆ ಅಥವಾ ಅಧಿಕಾರ ದುರುಪಯೋಗ ಮಾಡುವಂತದ್ದು, ಅದು ಬ್ರೈಬರಿ ಲಂಚವನ್ನು ಪಡ್ಕೊಳ್ಳುವಂತದ್ದು, ಈ ರೀತಿ ಸಂಬಂಧಪಟ್ಟಿದ್ರೆ ಅವರ ವಿರುದ್ಧ ತನಿಖೆಗೆ ಆದೇಶ ಮಾಡಲಿಕ್ಕೆ ಒಂದು ಏನೋ ಇರುವಂತಹ ಸೆಕ್ಷನ್ಸ್ ಇರುವಂತದ್ದು. ಆ ಒಂದು 17A ಕೊಟ್ಟಂತ ಪೂರ್ವಾನುಮತಿ ಏನಿದೆ ಅದು ಕಾನೂನು ವಿರುದ್ಧವಾಗಿದೆ. ಕೇಂದ್ರ ಸರ್ಕಾರವೇ ಹೊರಡಿಸಿರುವಂತದ್ದು SOP ವಿರುದ್ಧವಾಗಿರುವಂತದ್ದು. ಹಾಗಾಗಿ ಅದನ್ನ ರದ್ದು ಮಾಡಬೇಕು, ಅದು ಕಾನೂನು ಸಮ್ಮತಿ ಪಡೆದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಾದವನ್ನ ಮಂಡಿಸಿದ್ದಾರೆ. ಈ ಎಲ್ಲ ವಾದವೂ ಕೂಡ ಹೈಕೋರ್ಟ್ಗೆ ಸಲ್ಲಿಸುವಂತ ಅರ್ಜಿ ಸಂದರ್ಭದಲ್ಲಿ ಕೂಡ ಒಂದಷ್ಟು ಏನು ಅದ್ರ ಬಗ್ಗೆ ಒಂದಷ್ಟು ವಾದ ಪ್ರತಿವಾದಗಳು ನಡೆಯುವಂತಹ ಸಾಧ್ಯತೆಗಳಿರುವಂತಹದ್ದು. ಅರುಣ್, ಥ್ಯಾಂಕ್ ಯು ರಮೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.